ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಹಣ, ಸ್ಥಿರತೆ, ಗೌರವದ ಮಹಾ ಬದಲಾವಣೆ ಆಗಿರಲಿ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ. ಪ್ರಿಯ ವೃಷಭ ರಾಶಿ ಬಂಧುಗಳೇ, ಈ ಕ್ಷಣದಲ್ಲಿ ಈ ಸಂದೇಶ ನಿಮ್ಮ ಕಣ್ಣಿಗೆ ಬಿದ್ದಿದ್ರೆ ಅದು ಸಾಮಾನ್ಯ ಅಲ್ಲ, ಇದು ಆಕಸ್ಮಿಕ ಖಂಡಿತ ಅಲ್ಲ. ನಿಮ್ಮ ಜೀವನದ ಮುಂದಿನ ಅಧ್ಯಾಯ ಆರಂಭ ಆಗ್ತಾ ಇದೆ ಅಂತ ದೈವದ ಸೂಚನೆ ಆಗಿರುತ್ತೆ. ನಿಮ್ಮ ಆತ್ಮವೇ ನಿಮಗೆ ಇಲ್ಲಿಗೆ ಕರೆ ತಂದಿದೆ. ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಹರಿಯೋದಕ್ಕೆ ಕಾಲ ಸಿದ್ಧವಾಗಿದೆ. ಇಷ್ಟು ದಿನಗಳಿಂದ ನಿಮ್ಮ ಜೀವನ ನಿಧಾನವಾಗಿ ಸಾಗ್ತಾ ಇದೆ ಎಂಬ ಭಾವನೆ ನಿಮಗೆ ಕಾಡ್ತಾ ಇತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಫಲ ತಡವಾಗ್ತಾ ಇದೆ. ನಾನು ಮಾಡ್ತಾ ಇರೋದು ಸಾಕಾಗ್ತಾ ಇಲ್ವೇ, ನನ್ನ ಶ್ರಮವನ್ನು ಯಾರು ಗಮನಿಸ್ತಾ ಇಲ್ವೇ ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ಮೌನವಾಗಿ ಕಾಡಿತ್ತು. ನೀವು ಹೇಳಿಕೊಳ್ಳದ ನೋವು, ಹೊರಗೆ ತೋರಿಸದ ಆತಂಕ ನಿಮ್ಮೊಳಗೆ ಜಮೆಯಾಗಿತ್ತು. ಆದರೆ ಇಂದು ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ವೃಷಭ ರಾಶಿಯವರಿಗೆ ತಡವಾಗಬಹುದು, ಆದರೆ ಅನ್ಯಾಯ ಆಗೋದಿಲ್ಲ. ವೃಷಭ ರಾಶಿಯವರು ಭೂತತ್ವದವರು. ನಿಮಗೆ ಶಕ್ತಿ ಶಬ್ದದಲ್ಲ, ಸ್ಥಿರತೆಯಲ್ಲಿ ಇದೆ. ನೀವು ಗದ್ದಲ ಮಾಡುವವರಲ್ಲ. ನಿಧಾನವಾಗಿ, ಮೌನವಾಗಿ, ಆದರೆ ದೃಢವಾಗಿ ಮುಂದೆ ಸಾಗ್ತಾ ಇರ್ತೀರ. ನಿಮ್ಮಲ್ಲಿ ಇರುವ ಸಹನ ಶಕ್ತಿ, ತಾಳ್ಮೆ, ಹೊಣೆಗಾರಿಕೆ ಇವುಗಳೇ ನಿಮ್ಮ ಅತಿ ದೊಡ್ಡ ಬಲವಾಗಿರುತ್ತೆ. ಅನೇಕ ಬಾರಿ ಜನ ನಿಮ್ಮನ್ನು ಕಡಿಮೆ ಅಂದಾಜು ಮಾಡ್ತಾರೆ. ಇವರು ಏನು ಮಾಡೋದಿಲ್ಲ ಅಂತ ಭಾವಿಸ್ತಾರೆ. ಆದರೆ ಸಮಯ ಬಂದಾಗ ನಿಮ್ಮ ಫಲಿತಾಂಶ ಎಲ್ಲರನ್ನೂ ಕೂಡ ಮೌನಗೊಳಿಸುತ್ತೆ. ನೀವು ಸಂಬಂಧಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುವ ವ್ಯಕ್ತಿ. ನಂಬಿಕೆ ನಿಮ್ಮ ಜೀವನದ ಅಡಿಪಾಯ. ಒಮ್ಮೆ ಯಾರನ್ನಾದರೂ ನಂಬಿದರೆ ಕೊನೆಯವರೆಗೂ ನಿಲ್ಲುವ ಸ್ವಭಾವ ನಿಮ್ಮದು. ಅದೇ ಕಾರಣಕ್ಕೆ ನೀವು ಹೆಚ್ಚು ನೋವು ಅನುಭವಿಸ್ತಾ ಇರ್ತೀರ. ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಟ್ಟವರು ಎಷ್ಟೋ ಜನ ಇದ್ದಾರೆ. ಮೌನವಾಗಿ ಸಹಿಸಿಕೊಂಡ ದಿನಗಳು ನಿಮ್ಮ ಜೀವನದಲ್ಲಿ ಹೆಚ್ಚಿವೆ. ಆದರೆ ಈ ಸಹನೆ ವ್ಯರ್ಥವಾಗಿಲ್ಲ. ಇದು ನಿಮ್ಮ ಭವಿಷ್ಯದ ಸುಖದ ಬೀಜವಾಗಿದೆ. ಹಣದ ವಿಷಯದಲ್ಲಿ ವೃಷಭ ರಾಶಿಯವರಿಗೆ ವಿಶೇಷ ಯೋಗ ಇರುತ್ತೆ. ಆದರೆ ಅದು ಒಮ್ಮೆಗೆ ಬರೋದಲ್ಲ, ಹಂತ ಹಂತವಾಗಿ, ಶಾಶ್ವತವಾಗಿ ಬರುತ್ತೆ. ನೀವು ಸುಲಭದ ದಾರಿಯನ್ನು ಹುಡುಕುವವರಲ್ಲ, ಕಷ್ಟಪಟ್ಟು ಸಂಪಾದಿಸುವವರಲ್ಲಿ ನಿಮಗೆ ಗೌರವ. ಆದ್ರಿಂದಲೇ ಮಹಾಲಕ್ಷ್ಮಿ ನಿಮ್ಮ ಮೇಲೆ ಪರೀಕ್ಷೆ ನಡೆಸಿದ್ರು. ಇವನು ಅಥವಾ ಇವಳು ಸಂಪತ್ತನ್ನು ನಿಭಾಯಿಸಬಲ್ಲನೆ ಅಂತ ನೋಡಿದ್ರು. ಈಗ ಆ ಪರೀಕ್ಷೆಯ ಹಂತ ಮುಗಿತಾ ಇದೆ. 2025ರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸ್ಥಿರತೆ ಸ್ಪಷ್ಟವಾಗಿ ಕಾಣಿಸಿಕೊಳ್ತಾ ಇದೆ. ನಿಂತು ಹೋಗಿದ್ದ ಆದಾಯದ ಮೂಲ ಮತ್ತೆ ಚಲನೆ ಪಡಿತಾ ಇದೆ. ಸಾಲದ ಒತ್ತಡ ಕಡಿಮೆ ಆಗ್ತಾ ಇದೆ. ಉಳಿಯುವ ಒಂದು ಸೇವಿಂಗ್ ಮಾಡುವ ಶಕ್ತಿ ಹೆಚ್ಚಾಗ್ತಾ ಇದೆ. ನೀವು ಕೈ ಹಾಕುವ ಕೆಲಸದಲ್ಲಿ ನಿಧಾನವಾಗಿ ಆದರೆ ಖಚಿತವಾಗಿ ಲಾಭವನ್ನು ಕಾಣ್ತೀರಾ. ವಿಶೇಷವಾಗಿ ಭೂಮಿ, ಮನೆ, ವಾಹನ, ಚಿನ್ನ, ವ್ಯಾಪಾರ ಸಂಬಂಧಿತ ವಿಷಯಗಳಲ್ಲಿ ಶುಭ ಫಲಿತಾಂಶಗಳ ಅನ್ನವು ದೊರೆಯುವ ಸೂಚನೆಗಳು ಇವೆ. ವೃಷಭ ರಾಶಿಯವರ ಇನ್ನೊಂದು ವಿಶೇಷ ಗುಣ ಏನಂದ್ರೆ, ನೀವು ತೋರಿಸದ ಶಕ್ತಿ. ಹೊರಗೆ ಶಾಂತವಾಗಿ ಕಾಣಿಸಿದ್ರೂ ಒಳಗೆ ಅಪಾರ ದೃಢತೆ ಇದೆ. ಒಮ್ಮೆ ನೀವು ನಿರ್ಧಾರ ಮಾಡಿಕೊಂಡ್ರೆ ಅದನ್ನು ಬದಲಾಯಿಸೋದು ಅಸಾಧ್ಯ. ಇದೇ ಕೆಲವೊಮ್ಮೆ ನಿಮ್ಮನ್ನು ಒಂದು ಬಲಿಷ್ಠ ವ್ಯಕ್ತಿ ಅಂತ ಮಾಡಬಹುದು. ಆದರೆ ವಾಸ್ತವದಲ್ಲಿ ಅದು ನಿಮ್ಮ ಆತ್ಮಸ್ಥೈರ್ಯ. ಭಾವನಾತ್ಮಕವಾಗಿ ನೀವು ತುಂಬ ಆಳವಾದವರು. ಪ್ರೀತಿ ಅಂದರೆ ಆಟ ಅಲ್ಲ, ಸಂಪೂರ್ಣ ಸಮರ್ಪಣೆ. ಆದ್ದರಿಂದಲೇ ಸಂಬಂಧಗಳಲ್ಲಿ ನೀವು ಹೆಚ್ಚು ನೋವನ್ನು ಅನುಭವಿಸ್ತಾ ಇರ್ತೀರ. ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಬರುವ ಸಂಬಂಧ, ಅದು ಫ್ರೆಂಡ್ಶಿಪ್ ಆಗಿರಲಿ, ಪ್ರೀತಿಯಾಗಿರಲಿ ಅಥವಾ ವಿವಾಹ ಆಗಿರಲಿ, ಅದು ಪರ್ಮನೆಂಟ್, ನಿಷ್ಠಾವಂತ ಮತ್ತು ಗೌರವಪೂರ್ಣ ಆಗಿರುತ್ತೆ. ನೀವು ಕೊಟ್ಟ ಪ್ರೀತಿಗೆ ಸಮಾನವಾದ ಪ್ರೀತಿ ನಿಮಗೆ ಮರಳಿ ಬರುತ್ತೆ. ದೈವ ಭಕ್ತಿ ನಿಮ್ಮಲ್ಲಿ ಶಬ್ದವಿಲ್ಲದ ನಂಬಿಕೆಯಾಗಿ ಉಳಿದಿದೆ. ಜೋರಾಗಿ ಹೇಳಿಕೊಳ್ಳದ ಒಂದು ಭಕ್ತಿ. ಮಹಾಲಕ್ಷ್ಮಿ ಅಂತಹ ಭಕ್ತರನ್ನು ವಿಶೇಷವಾಗಿ ಆಶೀರ್ವಾದ ಮಾಡ್ತಾಳೆ. ನೀವು ಮಾಡಿದ ದಾನ, ಸಹಾಯ, ಮೌನ ಸೇವೆ ಇವೆಲ್ಲವೂ ನಿಮ್ಮ ಪರವಾಗಿ ಈಗ ಫಲ ಕೊಡೋದಕ್ಕೆ ಸಿದ್ಧವಾಗಿದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಧಾನವಾದ ಆದರೆ ಗಟ್ಟಿಯಾದ ಬದಲಾವಣೆಗಳು ಆರಂಭ ಆಗ್ತಾ ಇವೆ. ಒಮ್ಮೆಲೆ ಎಲ್ಲವೂ ಬದಲಾಗೋದಿಲ್ಲ, ಆದರೆ ಹಿಂದಕ್ಕೆ ಹೋಗುವ ದಾರಿ ಮುಚ್ಚಲ್ಪಡುತ್ತೆ, ಮುಂದೆ ಸಾಗುವ ದಾರಿ ಸ್ಪಷ್ಟವಾಗುತ್ತೆ. ನೀವು ಇಷ್ಟು ದಿನ ಅನುಭವಿಸಿದ ಅಸ್ಥಿರತೆ, ಗೊಂದಲ, ಆತಂಕ ಇವುಗಳ ಜಾಗವನ್ನು ಕ್ರಮೇಣ ಶಾಂತಿ ಮತ್ತು ವಿಶ್ವಾಸ ತುಂಬಿಕೊಳ್ಳುತ್ತೆ. ಕೆಲವರು ನಿಮ್ಮ ಏಳಿಗೆಯನ್ನು ನೋಡಿ ಅಸೂಯೆ ಪಡಬಹುದು. ಇವನು ಅಥವಾ ಇವಳು ಇಷ್ಟು ದೂರ ಬರ್ತಾರೆ ಅಂತ ನಾವು ಅಂದ್ಕೊಂಡಿಲ್ಲ ಅಂತ ಒಳಗೊಳಗೆ ಬೇಸರ ಪಡ್ತಾರೆ.
ಆದರೆ ನೀವು ಯಾರೊಂದಿಗೂ ಸ್ಪರ್ಧೆ ಮಾಡುವ ಅಗತ್ಯವಿಲ್ಲ. ನಿಮ್ಮ ಪಯಣ ನಿಮ್ಮದು, ನಿಮ್ಮ ಸಮಯ ನಿಮ್ಮದು. ವೃಷಭ ರಾಶಿಯವರಿಗೆ ಅತ್ಯಂತ ಮುಖ್ಯ ಪಾಠ ಅಂದರೆ ನಿಮ್ಮ ಮೌಲ್ಯವನ್ನು ಕಡಿಮೆ ಅಂದಾಜು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ನೀವು ನಿಧಾನ ಆಗಿರ್ಬೋದು, ಆದರೆ ದುರ್ಬಲರಲ್ಲ. ನೀವು ಶಾಂತವಾಗಿರ್ಬೋದು, ಆದರೆ ಸೋಲುವವರಲ್ಲ. ನಿಮ್ಮ ಮೌನವೇ ನಿಮ್ಮ ಶಕ್ತಿ. ಪ್ರತಿದಿನ ಬೆಳಗ್ಗೆ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡಿ, ನನ್ನ ಶ್ರಮಕ್ಕೆ ನ್ಯಾಯ ಕೊಡುತ್ತಾಯಿ ಅಂತ ಹೃದಯಪೂರ್ವಕವಾಗಿ ಬೇಡಿಕೊಳ್ಳಿ. ಶುಕ್ರವಾರ ಲಕ್ಷ್ಮೀ ದೀಪ ಹಚ್ಚಿ, ಸಾಧ್ಯವಾದರೆ ಸ್ವಲ್ಪ ದಾನ ಮಾಡಿ. ನಿಮ್ಮ ಜೀವನದಲ್ಲಿ ಹಣ, ಶಾಂತಿ ಮತ್ತು ಗೌರವ ಈ ಮೂರು ಒಟ್ಟಿಗೆ ಪ್ರವೇಶ ಮಾಡುತ್ತೆ. ಈ ಸಂದೇಶ ನಿಮ್ಮವರೆಗೂ ಬಂದಿರುವುದೇ ಒಂದು ಸಂಕೇತ. ನಿಮ್ಮ ಜೀವನದಲ್ಲಿ ಸ್ಥಿರವಾದ ಸುಖದ ಅಧ್ಯಾಯ ಆರಂಭವಾಗ್ತಾ ಇದೆ. ಆತರ ಪಡೋದಕ್ಕೆ ಹೋಗಬೇಡಿ, ಅನುಮಾನ ಪಡೋದಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ, ನಿಮ್ಮ ಶ್ರಮದ ಮೇಲೆ ಮತ್ತು ದೇವರ ಸಮಯದ ಮೇಲೆ ನಂಬಿಕೆ ಇಡಿ. ಮಹಾಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮನೆಯಲ್ಲೂ ಮನಸ್ಸಲ್ಲೂ ನೆಲೆಸಿರಲಿ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.